ಆಮೇಲೆ ಒಂದು ಮಾತಂದ್ರು ಸರ್ ಅವರು, ಸಾಯಕ್ಕೆ ನಿನ್ನ ಮಗು ನಮ್ಮ ಅಪ್ಪನಿಗೆ ಸಾಯಕ್ಕೆ ನಿನ್ನ ಮಗನಿಗೆ ನನ್ನ ಕಾರೇ ಬೇಕಿತ್ತ ಅಂತ ಕೇಳಿದ್ರು ಸರ್ ಅವರು. ಎಷ್ಟೋ ಜನ ಲಾರಿಲಿ ಬಿದ್ದು ಸತ್ತಿದ್ದಾರೆ, ಅಲ್ಲೆಲ್ಲೋ ಸತ್ತಿದ್ದಾರೆ, ಇಲ್ಲೆಲ್ಲೋ ಸತ್ತಿದ್ದಾರೆ. ಅದಕ್ಕೆಲ್ಲ ನಾನೇ ತಲೆ ಕೆಡಿಸ್ಕೊಳ್ಳಿ, ನಿನ್ನ ಮಗನಿಗೆ ನನ್ನ ಕಾರೇ ಬೇಕಿತ್ತ ಸಾಯಕ್ಕೆ ಅಂತ ಕೇಳಿದ್ರು ಸರ್. ಆಮೇಲೆ ಸರಿ ಅದಕ್ಕೂ ನಾವು ಸುಮ್ಮನೆ ಸರಿ ಆಯಿತು ಸರ್, ನಿಮ್ಮ ಮಗ ಆಯಿತು ಹಿಂಗೆ ಮಾಡಿಬಿಟ್ಟ, ನಿಂತ್ಕೊಂಡು ನೋಡಿದಿದ್ರೆ ಜೀವ ಉಳ್ದಿರೋದೋ ಬಿಟ್ಟಿರೋದೋ ನೋಡಿದಿದ್ರೆ ಅದು ಅಕಸ್ಮಾತ್ ಬದುಕಿರೋನು ಹೇಳೋಕ್ಕಾಗ್ತಿರ್ಲಿಲ್ವಲ್ಲ ಅಂದರೆ ಅವ್ನು ಮಾಡಬೇಕಿತ್ತು, ಮಾಡಲಿಲ್ಲ, ಏನು ಮಾಡೋಣ ಅದಕ್ಕೆ, ಅವ್ನು ಹೋಗ್ಬಿಟ್ಟ, ನಾನು ಹೋಗಿ ಬಾಡಿಯಾಗಿ ಕಳಿಸ್ಲಿಲ್ವಾ? ಅವ್ರ ಪ್ರಕಾರ ಹೆಂಗೆ ಅಂದರೆ ನಾನು ಬಾಡಿಯಾಗಿ ಕಳಿಸಿದ್ದೀನಿ ಅಷ್ಟೇ, ನಾನು ಮಾಡಬೇಕಿತ್ತು, ನಾನು ಮಾಡಿದ್ದೀನಿ, ಈ ತರ ಮಾತಾಡೋದು. ಮುಂದೆ ಏನ್ ಮಾಡ್ತೀರಾ? ಕಾನೂನು ಹೋರಾಟ ನಾನಂತೂ ಕಾನೂನು ಹೋರಾಟ ಮಾಡ್ತೀನಿ ಸರ್. ಇಲ್ಲಿ ಪೊಲೀಸ್ನವರು ಸಹ ನಮ್ಗೆ ಹೆಲ್ಪ್ ಮಾಡ್ತಿಲ್ಲ ಸರ್. ಇವಾಗ ಹೊಡೆದ್ರು ಹೋದ್ರು, ಕಾರ್ ತಂದ್ಬಿಟ್ಟವ್ರು ಯಾರು ಗೊತ್ತಿಲ್ಲ, ಸ್ಟೇಷನ್ ಹತ್ರ ಕಾರ್ ತಂದ್ಬಿಟ್ಟವ್ರು ಯಾರು ಗೊತ್ತಿಲ್ಲ, ಯಾರು ಕಾರ್ ಓಡಿಸ್ತಿದ್ರು ಗೊತ್ತಿಲ್ಲ, ಡ್ರೈವರ್ ಅಂತ ಹೇಳ್ತಿದ್ದಾರೆ, ಆ ಡ್ರೈವರ್ ಯಾರು ಗೊತ್ತಿಲ್ಲ, ಅರೆಸ್ಟ್